ಸ್ಟೇಟ್ ಬ್ಯಾಂಕ್ ಬಳಿಯ ಪ್ರೈವೇಟ್ ಬಸ್ ನಿಲ್ದಾಣದಲ್ಲಿದ್ದೇನೆ. ಇವತ್ತು ಫಿಶ್ ಮಾರ್ಕೆಟ್ ಮಂಗಳೂರಿನ ಧಕ್ಕೆ ಹೋಗ್ತಿದ್ದೇನೆ. ಇಲ್ಲಿ ಉತ್ತರ ನಾರ್ತ್ ಪೊಲೀಸ್ ಸ್ಟೇಷನ್ ಇಲ್ಲಿದೆ ಮಂಗಳೂರಿನ. ಅದರ ನೇರ ಬ್ಯಾಕ್ ಸೈಡ್ ಹೋದರೆ ನಮ್ಮ ಫಿಶ್ ಮಾರ್ಕೆಟ್ ರೀಚ್ ಆಗುತ್ತೆ. ಇಲ್ಲೊಂದು ಗಾಡಿ ನೋಡಂತೆ, ವೇಸ್ಟ್ ಗಾಡಿ, ಎಷ್ಟು ಚಂದ ಅಲ್ಲ ನೋಡಿ. ಆಲ್ಮೋಸ್ಟ್ 1.5 ಕಿಲೋಮೀಟರ್ ಇದೆ. ಒಳಗಡೆ ಮಂಜು ಮಾರ್ಕೆಟ್ ಎಷ್ಟು ಕಡೆ ಮಾರ್ಕೆಟ್ ಮುಂದೆ ಹೌದು. നമുക്ക് വിടല്ല ഗൈസ്. ഒരു വലിയ കപ്പൽ ഞാൻ കണ്ടായിരുന്നു. അപ്പോൾ ഇവിടെ ആൾക്കാരാണ് സെക്യൂരിറ്റിയും ചോദിക്കുമ്പോൾ അയാൾ പറഞ്ഞു ഇല്ല അനുവാദം ഇല്ലയെന്ന് പറഞ്ഞു. കുറച്ച് മുമ്പിൽ പോകുമ്പോൾ ഞാൻ ചോദിച്ചു ಒಟ್ಟಿಗಾಣೋನು ചോദിച്ചു, ಫ್ಯಾಮಿಲಿಗೆ ಉಂಟು ಅಂತ ചോദിച്ചു. ಫ್ಯಾಮಿಲಿ ಇದ್ರಾ ಅಂತ ಕೇಳಿದರು. ಇಲ್ಲ ಒಬ್ಬನೇ ಒಂದು ನೋಡ್ಬೋದಾ, ಓಕೆ ಅಂತ ಹೇಳಿದರು. ಫ್ಯಾಮಿಲಿ ഒന്നുമില്ല, ഓക്കെ നോക്കിയിട്ട് വാന്ന് പറഞ്ഞു. അങ്ങനെ നോക്കാൻ പോകുന്ന കപ്പൽ കാണുന്നുണ്ട് ഗൈസ്. ಇಲ್ಲಿ ನೋಡಿ ಗೈಸ್, എന്നാത്ത സാധനമാണ്. ആദ്യമേ ഇത്ര അടുത്തൊന്നും ഞാൻ കാണുന്നില്ല മക്കളെ. ಇದು ನೋಡ್ರಪ್ಪ, ಇದು ವಿಡಿಯೋದಲ್ಲಿ ಕಾಣುವಾಗ ನಿಮಗೆ ಚಿಕ್ಕದಾಗಿ ಕಾಣ್ತಾ ಇರ್ಬೋದು, ಆದರೆ ಒರಿಜಿನಲ್ ಆಗಿ ನೋಡಿದರೆ എൻ്റെ ಮೊನ್ನೆ ಮಂಗಳೂರಿನ ಧಕ್ಕೆ ಹತ್ರ ಇದ್ದೇನೆ ಈಗ. എൻ്റെ പൊന്നെ, ಐಸಾ ನಮ್ಮ ಭಾರತ ಧ್ವಜ ನೋಡಿ ಅಂತೆ ಎಷ್ಟು ಚೆನ್ನಾಗಿ ಹಾರಾಡ್ತಿದೆ. ಇದರಲ್ಲಿ ಅಶೋಕ ಚಕ್ರವಿಲ್ಲ, ಇದು ನಮ್ಮ ಭಾರತ ಅಲ್ಲ ಅಂತ, ಐರ್ಲ್ಯಾಂಡ್ ಅಂತಲ್ಲ. ಎಷ್ಟೊಂದು ಬಿಸಿಲಂದರೆ ಕೈಗೆ ನೋಡಿ ಗ್ಲೌಸ್ ಹಾಕಿದೆ, ಗ್ಲೌಸ್. ಅಷ್ಟೊಂದು ಬಿಸಿಲು ಗೈಸ್. ಕಮ್ಮಿ
ಅಂತೆ ಹೋಲಿ ಸ್ಪಿರಿಟ್ ಜೀಸಸ್ ಕಿಂಗ್ ಗಾಡ್ ಐಸ ನೋಡಿ ಇಲ್ಲಿ ಕೂಡ ಇದೆ ನಮ್ಮ ರೋಸಾರಿ ಇಲ್ಲ ಕ್ರಿಶ್ಚಿಯನ್ಸ ಅಂತ ಇಲ್ಲೊಂದು ನೋಡಿ ಅಂತ ಸ್ಪಿರಿಟ್ ಹೋಲಿ ಸ್ಪಿರಿಟ್ ಐಸ ಇನ್ನೊಂದು ಗಲೀಜಿ ಇದೇನದ ಇದೆಂತ ಮರಿ ಹಾವು ಮೀನ ಅಬ್ಬೋ ನೋಡಾಗಲೇ ಈಗ ನಮ್ಮ ಭಾಷೆಯಲ್ಲಿ ಮೀನಿಗೆ ಏನು ಹೆಸರು ಹೇಳ್ತಾರೆ ಗೈಸ್ ನಮ್ಮ ಭಾಷೆಯಲ್ಲಿ ಕೊಂಕಣಿಯಲ್ಲಿ ಇದು ಪೊಕಲ್ ಮಸ್ಲಿಂದ ಹೇಳ್ತಾರೆ ಮರ್ಮಲ್ ತುಳುವಲ್ಲಿ ಬೋಟ್ ಬಂದು ಹೇಗೆ ಪಾರ್ಕಿಂಗ್ ನಿಲ್ತದೆ ನೋಡಿ ಅಂತ ರಮ್ಮ್ಯಾನ್ ಬ್ಯಾಟ್ ನೋಡಿ ಇದು ಸರಿ ಸುಮಾರು 50-52 ಕಿಲೋ ಇದೆ. ಇದಕ್ಕೆ ಬ್ಯಾಟ್ ಫಿಶ್ ಅಂತ ಹೇಳ್ತಾರೆ ಅಂತೆ. ಬ್ಯಾಟ್ ಫಿಶ್ ನಾನು ಯೋಚಿಸಿದ್ದು ಈ ಬ್ಯಾಟ್ ಫಿಶ್ ನಮ್ಮ ಕ್ರಿಕೆಟಿಗೆ ಆಟ ಆಡುವಾಗ ಸಂಜೆ ಹೊತ್ತಲ್ಲಿ ಆಟ ಆಡಲಿಕ್ಕೆ ಇದು ಯೂಸ್ ಮಾಡ್ಬೋದಾ ಅಂತ. ನೋಡಿ ದೊಡ್ಡ ದೊಡ್ಡ ಮೀನು ಮನೆಗೋಗಿ ತಿಂದು ಮಾಡುವಾಗ 2-3 ಗಂಟೆ ಆಗ್ತದೆ. ಆದರೆ ಇವರಿಗೆ ಹಾಗೆ ಅಲ್ಲ, ಇವರಿಗೆ ಅದುವೇ ಕೆಲಸ. ನೋಡಿ 2 ನಿಮಿಷದಲ್ಲಿ ಹೇಗೆ ಕಟ್ ಮಾಡಿ ಕೊಡ್ತಾರೆ ಅಂದರೆ ಆಶ್ಚರ್ಯ ಆಗಿ ಹೋಗ್ಬೋದು. ಸೂಪರ್ ಮಾಡಿ ಕೊಡ್ತಾರೆ. ಅಂದರೆ ಅವರ ಫಿನಿಶಿಂಗ್ ಹೇಗಿರ್ತದೆ ಅಂದರೆ ಅವರ ನೋಡುವಾಗಲೇ ಗೊತ್ತಾಗ್ತದೆ. ಇದೆಯಾ ಫಿಶ್? ಅಪುನಾಸ್ ABR Film Company.
Boh. ಅವೆಂಚಿನ ಪೇಂಟ್ ಬ್ರಷ್ ಯೂಟ್ಯೂಬ್ ಕೂಡ ಬರ್ದಿನ ಮತ್ತೆ ದಸರಾ ವೆಜ್ ಸಮ ತಿಂತಾವಲ್ಲ ದಸರಾಗೆ ವೆಜ್ಜಾ ನೀವು? ಹಾಂ. ಈಗ ಇದಕ್ಕೆ ಎಷ್ಟು ಇರ್ಬೋದು? ಎರಡಕ್ಕೆ 900. ಹೌದಾ? 2 ಕೆಜಿ 1000 ತಿನ್ನೋದು ಆರಾಮಾಡು ತಿನ್ನೋದು. ಅಚ್ಚಾ ಒಟ್ಟಿಗ ಹಾಂ, ಕಟ್ ಮಾಡೋರು ಇಲ್ಲೇ ಇದ್ದಾರೆ, ಇವರಿಗೆ ಕೊಡೋದಲ್ಲ? ನಿಮಗೆ ಗೊತ್ತಿಲ್ವಾ? ನಾವೆಲ್ಲ ಕಟ್ ಮಾಡಿ 1 ಗಂಟೆ ಡೈರೆಕ್ಟ್ ಕ್ಲೀನ್ ಮಾಡಿ ಕಜಿಪ್ಪಲ್ಲ. ಹೌದು. ಇದು ಹೇಗೆ ಟೇಸ್ಟ್ ಉಂಟಾ? ಅದೆಂತ ಎಗ್ಗ? ನೀವಿಲ್ಲಿ ಅವರು? ಅಲ್ಲ, ಮಂಗಳೂರಲ್ಲಿ. ಗೊತ್ತಾಯ್ತು. ಇದಕ್ಕೀಗ ಎಷ್ಟಿದೆ? ಎಷ್ಟಿದೆ? ಹೌದು. ಇದೆಲ್ಲ ತೆಗಿಯುವಾಗ ಅರ್ಧ ಇರ್ಬೋದು ಅಂತ. ಸ್ವಲ್ಪ ಕಜಿಪು, ಸ್ವಲ್ಪ ಫ್ರೈ. ಅದೆಗ್ಗ? ಸ್ಲೈಸ್ ಅಲ್ಲ എനിക്ക് വിശക്കുന്നു. ನೋಕು ನೋಡಿ, ಅವರು ತಮಿಳುನಾಡಿನ ಸೇಲಮಿಂದ ಬಂದಿದ್ದಾರೆ. ತೋರಿಸ್ತಾ ಇದೆ ಸೇಲಂನಿಂದ ಹೇಗೆ ಅದ್ಭುತವಾಗಿ ಮೀನು ಕಟ್ ಮಾಡ್ತಾರೆ. அந்த தம்பியோட வந்து சேலம்ல வந்திருக்கு. நம்மளோட தம்பி തമിഴ്നാട് തമ്പി. അവിടെ കട്ട് ചെയ്യാൻ വന്നവർ പറഞ്ഞായിരുന്നു, ഒരു ബാങ്കിൽ മാനേജർ ജോലി ചെയ്യുന്നപ്പോൾ അതിൻ്റെ ഇരട്ടിയായിട്ട് ഇയാൾ അധ്വാനിക്കുന്നുണ്ട് ഓരോ ദിവസത്തിരിക്കുന്ന അയാൾ പറഞ്ഞായിരുന്നു. ഒരു കസ്റ്റമർ വന്നിട്ട് പറഞ്ഞു. അപ്പോൾ നോക്കിയേ, ഞങ്ങളുടെയൊക്കെ ജീവൻ മാസത്തിൽ 20,000 കിട്ടിയിട്ട് ഒരു പ്രശ്നമില്ല, ഒരു കാര്യമില്ല. ರೈಟ್ ನೋಡಿ, ಇಲ್ಲಿಯ ಟಾಯ್ಲೆಟ್ ಎಷ್ಟು ಕೆಟ್ಟದಾಗಿದೆ ಅಂದರೆ ಕೆಲವೊಂದು ಸರಿ ಇದೆ, ಕೆಲವೊಂದು ಸರಿ ಇಲ್ಲ. ಮಧು, ಪಾನ್ಪರ, ಶೇವಿಂಗ್ ಬ್ಲೇಡ್, ಶೇವಿಂಗ್ ಎಲ್ಲ ಬಿಸಾಡಿದ್ದಾರೆ.
ನಾನೀಗಲೇ ಹೇಳ್ತಿದ್ದೇನೆ, ತಿನ್ನುವಾಗ ಮಾತ್ರ ವೀಡಿಯೋಗೆ ನೋಡಬೇಡಿ, ಯಾಕೆಂದರೆ ನನಗೆ ಮತ್ತೆ ಇರಬೇಡಿ. ಎಷ್ಟು ಕ್ಲೀನೇ ಇಲ್ಲ ನೋಡಿ ಅಂದರೆ. ಟಾಯ್ಲೆಟಿಗೆ ಹೋಗಿ ಫೇಸ್ ವಾಶ್ ಎಲ್ಲ ಮಾಡಿ ಬಂದೆ. ಆದರೆ ಏನೋ ಆಯಿತು, ಆ ಟಾಯ್ಲೆಟ್ ನೋಡಿ ಏನೋ ಆಯಿತು. ಇಲ್ಲಿ ನೋಡಿ ಅಂತೆ, ಎಷ್ಟು ಕೆಟ್ಟದಾಗಿದೆ ಅಂದರೆ ವಾಸನೆಗೆ ನಿಲ್ಲಿಕ್ಕಾಗ್ತಿಲ್ಲ ಮಾರೆ. ಇಲ್ಲೇ ಐಸ್ ಪ್ಲ್ಯಾಂಟ್ ಇದೆ, ಇಲ್ಲೇ ಐಸೆಲ್ಲ ಆಗಿ ಅದುವೇ ಫಿಶ್ಶಿಗೆಲ್ಲ ಅವ್ರು ಮಿಕ್ಸ್ ಮಾಡೋದು ನೋಡಿ. ಇಲ್ಲಿಂದಲೇ ಐಸ್ ಹಾಕಿ ಮಾಡಿ ಎಲ್ಲ ಇಲ್ಲೇ ಎಲ್ಲ ವ್ಯವಸ್ಥೆ ಇದೆ. ಇಲ್ಲಿ ಬರುವಾಗ ನೀರು ಕುಡಿಲೇಬೇಕು ಗೈಸ್. ನೀರು ಇಲ್ಲದಿದ್ದರೆ ಒಮ್ಮೆ ನೋಡಿ, ನಾನು ಆಗ ಕುಡಿದ ನೀರು 2 ಗಂಟೆ ಏನು ಕುಡಿಲಿಲ್ಲ. ಈಗ ಒಂದು 10 ರೂಪಾಯಿಂದ ಸೋಡಾ ಶರ್ಬತ್ತು ಜ್ಯೂಸ್ ಕುಡಿದೆ, ಸೂಪರ್. ಆ ಕುಡಿಯುವಾಗ ಇಲ್ಲೇ ಬಾಕಿ ಇತ್ತು, ಯಾಕೆಂದರೆ ಅದು ಅಷ್ಟು ಬಂದಾಗಿರ್ತದೆ ನಮ್ಮ ಇದರಲ್ಲಿ. ನೀರು ಹೋಗದೆ, ನೀರು ಹೋದ್ಮೇಲೆ ಅದು ಸರಿ ಆಗ್ತದೆ. ನೋಡಿ ಈಗ ತಲಶ್ಶೇರಿ, ನಮ್ಮದೇ ಕೇರಳದ ತಲಶ್ಶೇರಿ ಹೋಟೆಲಿಗೆ ಹೋಗ್ತಾ ಇದ್ದೇನೆ. ಈಗ ಸುಮಾರು ಟೈಮು ಕೂಡ ಕಾಣೋದಿಲ್ಲ ಅಲ್ಲಿ. 12 ಕಾಲು ಆಯಿತು, 12 ಕಾಲು. ಹಸಿವಾಗಿ ಸಾಯ್ತು ಮಾರೆ ನೋಡಿ. ನಡೆದು 2.5 ಕಿಲೋಮೀಟರ್ ನಡೆದು ಬಂದೆ. ಸ್ಟೇ ಬ್ಯಾಕ್. ಈ ಜ್ಯೂಸ್ ದಿನಾಲು ಒಂದು ಕುಡಿಬೇಕು, ಒಳ್ಳೆಯದು. ಕಬ್ಬಿನಾಂಶ ನಮ್ಮ ಜಾಸ್ತಿ ಆಗಬೇಕು ಅಂದರೆ ಇದುವೇ ಬೆಸ್ಟ್. ನಾನೀಗ ಫೋರಮ್ ಮಾಲಿಗೆ ಹೋಗ್ತಾ ಇದ್ದೇನೆ. ನೋಡಿ, ಆ ಓಡುತ್ತಿರುವ ಬೆಕ್ಕು ಇದೆಯಲ್ಲ, ಅದು ಇಲ್ಲಿ ಆ ಫೋರಮ್ಮಲ್ಲಿ ಫೇಮಸ್ ಬೆಕ್ಕು ಅದು. ಯಾಕೆಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಕುಡ್ಲಾ ರೈಡರ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಅವರಿಗೆ ಅವರ ರೀಲ್ಸ್ ನೋಡಿ ನನಗೆ ಗೊತ್ತಾಯಿತು ಇಲ್ಲೊಂದು ಬೆಕ್ಕು ಇದೆ ಅಂತ. ಒಂದು ಮಿನಿಯೇಚರ್ ಮನೆ ಕೂಡ ಇದೆ, ಮಿಂಚು ಹೌಸ್ ಅಂತ. ಫೇಮಸ್ ಬೆಕ್ಕು ಇದೆ ಇಲ್ಲಿ. ಎಲ್ಲರೂ ಬಂದರೆ ಇಲ್ಲಿ ಆ ಬೆಕ್ಕಿಗೆ ಮೀಟ್ ಆಗ್ತಾರೆ, ಅವರೊಟ್ಟಿಗೆ ಆಟ ಆಡ್ತಾರೆ.
ಫೈನಲಿ ಮಿಂಚಿನೊಟ್ಟಿಗೆ ನಾನು ಮಾತಾಡಿದೆ, ಭೇಟಿಯಾದೆ, ವಿಶೇಷ ಎಲ್ಲ ಕೇಳಿದೆ. ಗಂಡ ಹೆಂಡತಿ ಎಲ್ಲ ಹೆಂಡತಿ ಮಕ್ಕಳೆಲ್ಲ ಹೊರಗಡೆ ಇದ್ದಾರಂತೆ. ನೋಡಿ, ಫಾರಮ್ ಮಾಲಲ್ಲಿ iPhone 17 ಬಂದಿದೆ. ಸೂಪರ್ ಆಗಿದೆ. ಸೂಪರ್ ಅಂದರೆ ಆಡಿಸಾಕೆ. ಇದು ಯೂಟ್ಯೂಬಲ್ಲಿ ಯಾಕೆ ಅಪ್ಲೋಡು ಲೇಟ್ ಮಾಡಿದೆ ಅಂದರೆ, ನನ್ನ ಯೂಟ್ಯೂಬ್ ಕಮ್ಯುನಿಟಿ ಸ್ಟ್ರೈಕ್ ಬಂದಿತ್ತು 1 ವೀಕ್. ಸೊ ಅದು ಸರಿ ಮಾಡಲಿಕ್ಕೆ ಇಷ್ಟು ದಿನ ಬೇಕಾಗಿತ್ತು ಕಾರಣ, ಅಪ್ಲೋಡ್ ಮಾಡುವಾಗ ತುಂಬ ಸಮಯ ಹೋದ ಕಾರಣ ಹೀಗೆ ತಡವಾಯಿತು, ಡಿಲೇ ಆಯಿತು. ಒಂದು 70 ರೂಪಾಯಿ ಜ್ಯೂಸು ಕುಡ್ದಕ್ಕೆ, 70 ರೂಪಾಯಿ ಒಂದು ಥಮ್ಸಪ್ ಕುಡ್ದಕ್ಕೆ ಕರೆಂಟ್ ಬಿಲ್ನಷ್ಟು ಉದ್ದಕ್ಕಿರುವ ಒಂದು ಬಿಲ್ಲು ಕೊಟ್ಟರು. ಎಂಥ ಅವಸ್ಥೆ ಇಲ್ಲ. ಫಾರಮ್ ಮಾಲ್ ಹೊರಗಡೆ ಬಂದೆ. ಫಾರಮ್ ಮಾಲ್ ಹೊರಗಡೆ ಬಂದೆ. ಜಸ್ಟ್ iPhone 70 ಇದ್ದು ಆ್ಯಡ್ ನೋಡುವಾಗ ಹೋಗ್ಬೇಕಂತ ಆಯಿತು. ನೋಡಿದ್ರಲ್ಲ, ಅಷ್ಟೇ. ಮತ್ತೇನೆಂದರೆ, ಫಿಶಿಂಗ್ ಬೋಟಿನದ್ದು ಫಿಶಿಂಗ್ ಅಲ್ಲಿ ತಕ್ಕೆಯಲ್ಲಿ ಹೋಗಿ ಬಂದರಲ್ಲಿ ಹೋಗಿ ಫಿಶಿನದ್ದು ಮಾಡಿದ್ದೆ ಅಲ್ಲ, ಅದರ ಸೆಕೆಂಡ್ ಪಾರ್ಟ್ ಬರ್ತಾ ಇದೆ. ನಾನು ಫುಲ್ಲು ತೋರಿಸಲಿಲ್ಲ, ಯಾಕೆಂದರೆ ಫುಲ್ ಜನ ಏನು ನೋಡಲಿಕ್ಕಿಲ್ಲ. ಫುಲ್ಲು ಕೊಟ್ಟರೆ ಎಲ್ಲ ಸ್ಕಿಪ್ ಮಾಡಿಕೊಂಡು ಹೋಗ್ತಾ ಇರ್ಬೋದು. ಅದಕ್ಕೆ ಬೋಟ್ನಲ್ಲಿ ಹೇಗೆ ಮೀನು ಹಿಡಿತಾರೆ ಅವರು, ನೆಕ್ಸ್ಟ್ ವೀಡಿಯೋ ಅದರಿಂದ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಎಂತ ಬೇಕಾದರೂ ಮಾಡಿ. ಅದು ಒಂದು ಫಿಶಿಂಗ್ ಕ್ಯಾಚ್ பண்ண வீடியோ கம்மிங் சூன். அது வந்து സബ്സ്ക്രൈബ് ഷെയർ பண்ணிக்கோ. നെക്സ്റ്റ് ഒരു വീഡിയോ ഉണ്ട്, സെക്കൻഡ് പാർട്ട്. അതിൻ്റെ ഫിഷ് എങ്ങനെ മീൻ എങ്ങനെ പിടിക്കുന്നവർ അതിൻ്റെ വീഡിയോ 2ാം ഭാഗത്തിൽ വരുന്നുണ്ട്. അപ്പോൾ സബ്സ്ക്രൈബ് ലൈക്കൊക്കെ ചെയ്യുക ಪ್ಲೀಸ್. ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಅಷ್ಟೇ.